ತಾವೆಲ್ಲರಿಗೂ ನಾನು ಒಂದು ವಿಡಿಯೋಲಿ ತಿಳಿಸಿದ್ದೆ ಏನಂದ್ರೆ ಅಪೋಕ್ಸಿ ಇನ್ಸುಲೇಟರ್ ಅಂತ. ಸಾಕಷ್ಟು ಜನ ಕೇಳಿದ್ರಿ ಯಾವ ರೀತಿ ಯೂಸ್ ಮಾಡೋದು ಅಂತ. ಇದು ಎರಡು ರೀತಿ ಮೆಟೀರಿಯಲ್ ಬರುತ್ತೆ. ಸೊ ಒಂದರಲ್ಲಿ ಹಾರ್ಡಿನರ್ ಬರುತ್ತೆ, ಇನ್ನೊಂದು ರೆಸಿನ್ ಬರುತ್ತೆ. ಸೊ ಇದನ್ನ ಯಾವ ರೀತಿ ಮಿಕ್ಸ್ ಮಾಡೋದು ಅಂದ್ರೆ 1:1 ರೇಷಿಯೋಲಿ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಒಂದು ಗ್ಲಾಸ್ ತಗೋಬಿಟ್ಟಿದೀವಿ ಅಳತೆ ಮಾಡಕ್ಕೆ. 1 ಕಪ್ಪು ರೆಸಿನ್ ಹಾಕಿದ್ರೆ ಇನ್ನೊಂದು ರೇಷಿಯೋ ನಿಮ್ಗೆ ಹಾರ್ಡಿನರ್ ಹಾಕ್ಬೇಕಾಗುತ್ತೆ. ಸೊ ಈ ಮಿಕ್ಸಿಂಗ್ ಹಾರ್ಡಿನರ್ ಒಂದು ಇದೊಂದು ಮಿಕ್ಸ್ ಮಾಡ್ಕೊಂಡು, ಸೊ ಎಷ್ಟೆಷ್ಟು ಬೇಕು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಫ್ ಅನ್ ಅವರ್ 1 ಅವರ್ಲಿ ಎಲ್ಲ ಗಟ್ಟಿಯಾಗಕ್ಕೆ ಶುರು ಆಗುತ್ತೆ. ಸೊ ಅದರಿಂದ ನೀವು ಎಷ್ಟು ಮಿಕ್ಸ್ ಮಾಡ್ತಿರೋ ಅಷ್ಟರಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಕಲ್ಸ್ಕೊಳ್ಳಿ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನೀವು ಇದು 3 ಟೈಪಲ್ಲಿ ನೀವು ಹಾಕ್ಬೋದು. ಒಂದು ರ್ಯಾಗಿಂಗ್ ಮಾಡ್ಬೋದು, ಅಥವಾ ನೀವು ರ್ಯಾಗಿಂಗ್ ಮಾಡ್ಬೋದು, ಸ್ಪ್ರೇ ಮಾಡ್ಬೋದು, ಆಲ್ಮೋಸ್ಟ್ ಬ್ರಷ್ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ಈ 3 ತರಾನು ಅಪ್ಲಿಕೇಶನ್ ಆಗುತ್ತೆ ಈ ಒಂದು ಮೆಟೀರಿಯಲ್. ಸೊ ನಾವು ಇವಾಗ ಸದ್ಯಕ್ಕೆ ಬ್ರಷ್ ಅಲ್ಲಿ ಅಪ್ಲಿಕೇಶನ್ ಮಾಡ್ತಾ ಇದೀವಿ. ಅಪೋಕ್ಸಿನ ಮಾಡಿದಾಗ ಒಂದು ತೋರಿಸ್ತೀನಿ ನೋಡಿ. ಇವಾಗ ಮಾಡಿ ಮಡಗಿದೀವಿ, ಯಾವ ರೀತಿ ಬರುತ್ತೆ. ಸ್ಯಾಂಡಿಂಗ್ ಸೀಲರ್ ಯೂಸ್ ಮಾಡೋ ಬದಲು ಇದನ್ನ ಯೂಸ್ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ, ಮುಂದ್ಗಡೆ ಬನ್ನಿ ಪ್ರವಣ. ಈ ಎಳೆಗಳು ಏನ್ ಬರುತ್ತೆ ಮೆಟೀರಿಯಲ್, ಈ ಮರದ್ದು ಎಳೆಗಳ ಒಳಗಡೆ ಎಲ್ಲ ಇಳ್ಗೋದ್ರಿಂದ ಮೆಟೀರಿಯಲ್, ಸೊ ನಿಮ್ಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ. ಇದರಿಂದ ಹೈ ಪ್ರೊಟೆಕ್ಷನ್ ಸಿಗೋ ಕಾರಣ ನಿಮ್ ಮೇಲ್ಗಡೆ ಏನೇ ಒಂದು ಮೆಟೀರಿಯಲ್ ಯೂಸ್ ಮಾಡಿದ್ರು ಟಾಪ್ ಕೊಟ್ಟು ಅದು ನಿಮ್ಗೆ ಪ್ರೊಟೆಕ್ಷನ್ ಆಗಿ ಒಂದು ಕೆಲಸ ಮಾಡುತ್ತೆ ಇದು. ಅದಕ್ಕೋಸ್ಕರ ಅಪೋಕ್ಸಿನ ಯೂಸ್ ಮಾಡ್ಬೇಕು. ಸೊ ಬ್ರಷ್ ಅಲ್ಲೂ ಯೂಸ್ ಮಾಡ್ಬೋದು, ಈವನ್ ರ್ಯಾಗಿಂಗ್ ಯೂಸ್ ಮಾಡ್ಬೋದು, ನೀವು ಸ್ಪ್ರೇ ಕೂಡ ಮಾಡ್ಕೋಬಹುದು. ಥ್ಯಾಂಕ್ ಯು.